ಮಣಿಪುರ್ ಟೌನಲ್ಲಿ ಇರೋ ಆನಂದರಾವ್ ಕ್ಯಾಟರಿಂಗ್ ಕಾಂಟ್ರಾಕ್ಟ್ ಮದುವೆ ತಿಥಿಗಳು ಅಲ್ಲದೆ ಶುಭ ಕಾರ್ಯಗಳು ಜಯಂತಿಗಳಿಗೂ ಸಹ ಕ್ಯಾಟರಿಂಗ್ ಮಾಡ್ತಾ ಇರ್ತಾನೆ. ಒಂದಿನ ಆನಂದರಾವ್ ಫೋನಲ್ಲಿ ಮಾತಾಡ್ತಾ ಇರ್ತಾನೆ. ಎಸ್, ಇದು ಆನಂದರಾವ್ ಕ್ಯಾಟರಿಂಗ್ ಕಾಂಟ್ರಾಕ್ಟ್ಸೇ. ಹುಟ್ಟಿದಾಗ್ಲಿಂದ ಸಾಯೋ ತನಕ ಸಂದರ್ಭ ಏನಾದರೂ ಆಗಿರಲಿ, ಎಲ್ಲ ವಿಧ ವಿಧವಾದ ಅಡುಗೆಗಳಿಂದ ಎಲ್ಲರ ಹೊಟ್ಟೆ ತುಂಬ ತುಂಬಿಸೋದೇ ಈ ಆನಂದರಾವ್ ಕ್ಯಾಟ್ರಿಂಗ್ ಸರ್ವಿಸ್ ಪ್ರತ್ಯೇಕತೆ ಅಂತ ಫೋನಲ್ಲಿ ಮಾತಾಡ್ತಿರ್ತಾನೆ ಆನಂದರಾವ್. ಇಷ್ಟರಲ್ಲಿ ಆತನ ಹೆಂಡತಿ ಆತನ ಹತ್ರಕ್ಕೆ ಬರ್ತಾಳೆ. ಆಕೆ ಹೆಸರು ಸುಕನ್ಯಾ. ಹಾಗೆ ಆಗ್ಲಿರಿ, ನಿಮಗೆ ಬೇಕಾದ ಅಡುಗೆಗಳಿಂದ ಕ್ಯಾಟ್ರಿಂಗ್ ಮಾಡ್ತೀವಿ, ಬಂದವರ ಕೈಯಲ್ಲಿ ಆಹಾ ಅನ್ನಿಸ್ತೀವಿ, ನಮ್ಮನ್ನ ನಂಬಿ, ನಿಮ್ಮ ನಂಬಿಕೆನ ಉಳಿಸ್ತೀವಿರಿ ಅಂತ ಫೋನ್ ಇಟ್ಬಿಟ್ಟು ಅವನಿಗೆ ಬಂದ ಕ್ಯಾಟ್ರಿಂಗ್ ಆರ್ಡರ್ ಬಗ್ಗೆ ಸಂತೋಷಿಸ್ತಿರ್ತಾನೆ. ಅದನ್ನು ನೋಡಿದ ಸುಕನ್ಯಾ ಹೀಗೆ ಹೇಳ್ತಾಳೆ, ಹೀಗೆ ಬಂದ ಆರ್ಡರ್ಸ್ ಬಗ್ಗೆ ತಿಳ್ಕೊಂಡು ಸಂತೋಷ ಪಡೋದೇನಾ, ಇಲ್ಲ ನಮ್ಮನೇಲೂ ಕ್ಯಾಟ್ರಿಂಗ್ಸ್ ನಡೆಸ್ಕೊಡೋ ಸಂತೋಷ ಇದೆಯಾ ಇಲ್ವಾ? ಅಪ್ಪ, ನನ್ನ ಸಂತೋಷನ ಅರ್ಧ ನಿಮಿಷದಲ್ಲಿ ಹಾಳು ಮಾಡಬೇಕು ಅಂದರೆ ನೀನೇ ತಾಯಿ. ಹೇಳು, ಏನು ನಿನ್ನ ಕಷ್ಟ? ನಮ್ಮ ಮನೇಲೂ ಕ್ಯಾಟ್ರಿಂಗ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತಿದ್ದೀನಿ. ಏನಿದೆ ಅಂತ ನಮ್ಮ ಮನೇಲಿ ಕ್ಯಾಟ್ರಿಂಗ್ ಮಾಡಬೇಕು? ಮದುವೆ ವಯಸ್ಸು ಬಂದ ಹುಡುಗಿನ ಹಿಡ್ಕೊಂಡು ಏನಿದೆ ಅಂತ ಮಾತಾಡ್ತಿದ್ದೀರಾ? ಆದರೆ ಮಗಳಿಗೆ ಮದುವೆ ಮಾಡೋ ಉದ್ದೇಶನೇ ಇಲ್ವಾ? ಏನು, ನನ್ನ ಚಿನ್ನಾಗೆ ಈಗಲೇ ಮದುವೆನಾ? ಆಗಲೇ ಏನು, ಈಗಲೇ ತುಂಬ ಆಲಸ್ಯ ಆಯಿತು. ಇಷ್ಟರಲ್ಲಿ ಅವ್ರ ಹತ್ರಕ್ಕೆ ಅವರ ಅತಿಲೋಕ ಸುಂದರಿಯಾದ ಮಗಳು ಅಪ್ಸರೆ ಬರ್ತಿದ್ದಾಳೆ. ನಿನ್ನ ಮದುವೆ ಆಗ್ತೀಯ ಚಿನ್ನ? ಅವಳನ್ನೇನು ಕೇಳೋದು? ಹೆತ್ತ ತಾಯಿ ನಾನು ಹೇಳ್ತಿದ್ದೀನಿ ಅಲ್ವಾ, ಸಂಸಾರ ಮಾಡೋದು ನಾನು, ನೀನಲ್ಲ. ಏನೇ, ಬಾಯಿಗೆ ಎಷ್ಟು ಬಂದರೆ ಅಷ್ಟು ಮಾತಾಡ್ತೀಯಾ? ನಾನು ಹೇಳ್ತಿದ್ದೀನಲ್ವಾ, ಇನ್ನೂ ಸರಿಯಾಗಿ ಮಾತುಗಳು ಬರದೇ ಇರೋ ನನ್ನ ಮಗಳಿಗೆ ಆಗಲೇ ಮದುವೆ ಏನು? ಮದುವೆ ಆದರೆ ಎಲ್ಲ ಅದೇ ಸರಿ ಹೋಗುತ್ತೆ. ಮೊದಲು ಸಂಬಂಧಗಳು ನೋಡಿ. ಅಪ್ಪ, ನನ್ನ ಮದುವೆಗೆ ಸ್ವಯಂವರ ಅಂಥದ್ದೇನಾದರೂ ಏರ್ಪಾಟ್ ಮಾಡ್ತೀರಾ ಅಪ್ಪ? ನಾನು ಯೋಚನೆ ಮಾಡ್ತೀನಿ ಚಿನ್ನ. ನೀನು ಹೋಗಿ ಚಿಕನ್ ಲೆಗ್ ಪೀಸಸ್ ತಿಂತಾ ಇರು, ಅದು ಆಗೋದ್ಮೇಲೆ ನಿನ್ಗಿಷ್ಟ ಆಗಿದ್ದು ತಿನ್ನು. ಅಲ್ಲಿಂದ ಮಾತಾಡದೆ ಸುಕನ್ಯಾ, ಅವನ ಮಗಳು ಅಪ್ಸರಾ ಇಬ್ರು ಒಳಗಡೆ ಹೊರಟೋಗ್ತಾರೆ. ಇನ್ನ ಮತ್ತೊಂದು ಕಡೆ ಅಪ್ಸರಾ ಪಾರ್ಕಲ್ಲಿ ಕಾರ್ತಿಗೋಸ್ಕರ ಕಾಯ್ತಿರ್ತಾಳೆ. ಅಪ್ಸರಾನೇ ಫಾಲೋ ಆಗಿ ಅಲ್ಲಿಗೆ ಬರ್ತಾನೆ ಕಿರಣ್. ಅಲ್ಲಿ ಅಪ್ಸರಾ ಒಬ್ಳೇ ಇರೋದು ನೋಡಿ ಅವನ ಮನಸ್ಸಲ್ಲಿರೋ ಮಾತು ಹೇಳಬೇಕು ಅನ್ಕೊಳ್ತಾನೆ ಕಿರಣ್. ಹಾಯ್ ಅಪ್ಸರಾ. ಹಾಯ್ ಕಿರಣ್, ನೀನೇನಿಲ್ಲಿ? ನಾನು ನಿನ್ಗೋಸ್ಕರನೇ ಬರ್ತಿದ್ದೀನಿ ಅಪ್ಸರಾ. ನನ್ನ ಫಾಲೋ ಆಗ್ತಿದ್ಯಾ? ಹೌದು ಅಪ್ಸರಾ, ನೀನಂದರೆ ನನಗೆ ತುಂಬ ಇಷ್ಟ ಅಪ್ಸರಾ. ನಾನು ನಿನ್ನ ಮನಸ್ಫೂರ್ತಿಯಾಗಿ ಇಷ್ಟಪಡ್ತಿದ್ದೀನಿ. ನಾನು ನಿನ್ನ ಚೆನ್ನಾಗಿ ನೋಡ್ಕೊಳ್ತೀನಿ ಅಪ್ಸರಾ, ನನ್ನ ನಂಬು. ಆ ಮಾತು ಕೇಳಿ ಅಪ್ಸರಾಗೆ ಆಶ್ಚರ್ಯ ಆಗುತ್ತೆ. ಆಗ ಆಕೆಗೆ ಏನು ಮಾತಾಡಬೇಕೋ ಅರ್ಥ ಆಗಲ್ಲ. ನೀನೇನಂತೀಯ ಹೇಳು ಅಪ್ಸರಾ? ನನಗೆ ಹೇಳಿದ್ರೆ ಪ್ರಯೋಜನ ಇಲ್ಲ ಕಿರಣ್. ಹೋಗಿ ಅಪ್ಪ ಹತ್ರ ಮಾತಾಡಿ, ಅಪ್ಪನಿಗೆ ಇಷ್ಟ ಆದರೆ ನಾನು ಮದುವೆ ಆಗ್ತೀನಿ. ಥ್ಯಾಂಕ್ ಯು ಅಪ್ಸರಾ, ನಾನು ಹೋಗಿ ಅಂಕಲ್ ಹತ್ರ ಮಾತಾಡ್ತೀನಿ ಅಂತ ಕಿರಣ್ ಅಲ್ಲಿಂದ ಹೊರಟೋಗ್ತಾನೆ. ಇನ್ನು ಫ್ರೆಂಡ್ ಆಗಿದ್ದ ಕಿರಣ್ ಇದ್ದಕ್ಕಿದ್ದಂತೆ ಪ್ರೀತಿಸ್ತಿರೋದನ್ನ ಹೇಳೋದು ಅಪ್ಸರಾಗೆ ಇಷ್ಟ ಆಗಲಿಲ್ಲ. ಅದೇ ಯೋಚನೆ ಮಾಡ್ತಿರ್ತಾಳೆ. ಇಷ್ಟರಲ್ಲಿ ಅಪ್ಸರಾ ಹತ್ರಕ್ಕೆ ಕಾರ್ತಿಕ್ ಬರ್ತಾನೆ. ಇಬ್ರು ಮಾತನಾಡ್ಕೊಳ್ತಾ ಇರ್ತಾರೆ. ಇನ್ನ 2 ದಿನಗಳ ನಂತರ ಆನಂದರಾವ್ ಮನೆ ಹತ್ರ ಜನ ಗುಂಪಾಗಿ ಸೇರಿರ್ತಾರೆ. ಆನಂದರಾವ್ ಮುಂದೆ ಕಿರಣ್ ಪ್ರಕಾಶ್ ಇಬ್ರು ನಿಂತಿರ್ತಾರೆ. ಇಬ್ರು ಆನಂದರಾವ್ನ ಕಣ್ಣಾರಿಸದೆ ಹಾಗೆಯೇ ನೋಡ್ತಾ ಇರ್ತಾರೆ. ಸೊ ನೀವಿಬ್ರು ನಮ್ಮ ಹುಡುಗಿನ ಪ್ರೀತಿಸಿದ್ರಿ, ಮದುವೆ ಮಾಡ್ಕೊಳ್ಬೇಕು ಅಂತೀರಾ? ಹೌದು ಸರ್. ನಮ್ಮ ಹುಡುಗಿನ ಮದುವೆ ಆಗಬೇಕು ಅಂದರೆ ಸ್ವಯಂವರ ಇಡ್ತೀರಾ ಸರ್? ಯಾವುದನಸು ಮುರಿಬೇಕೋ ಹೇಳಿ, ಅದನ್ನು ಮುರಿದು ಮದುವೆ ಆಗ್ತೀವಿ. ನೀನು ಚೆನ್ನಾಗಿ ಫಿಕ್ಸ್ ಆಗಿ ಬಂದಾಗಿದೆ. ಇದು ಸ್ವಯಂವರ ಅಲ್ಲ ಅಪ್ಪ, ಅದಕ್ಕೂ ಮೀರಿ ಫುಡ್ ಈಟಿಂಗ್ ಚಾಲೆಂಜ್ ಇದು. ಇದರಲ್ಲಿ ಯಾರು ಗೆದ್ರೆ ಅವರೊಂದಿಗೆ ಮದುವೆ ಆಗುತ್ತೆ. ಇಷ್ಟಕ್ಕೂ ಏನು ತಿನ್ಬೇಕು ಅಂಕಲ್? ಇಷ್ಟಕ್ಕೂ ನೀವು ಸ್ಪರ್ಧೆಗೆ ಸಿದ್ಧನಾ ಅಲ್ವಾ? ಆನಂದರಾವ್ ಕೇಳಿದ್ದಕ್ಕೆ ಇಬ್ರು ಸಿದ್ಧ ಅಂತಾರೆ. ಇಬ್ರಿಗೂ ದೊಡ್ಡ ಟೇಬಲ್ಸ್ ಮುಂದೆ ಚೇರ್ಸ್ ಹಾಕ್ತಾರೆ ಆನಂದರಾವ್. ಇಬ್ರು ಕೂತ್ಕೊಳ್ತಾರೆ. ಇಬ್ರಿಗೂ ದೊಡ್ಡ ದೊಡ್ಡ ಪ್ಲೇಟ್ಸ್ಲಿ ಇರೋ ಮಿರ್ಚಿ ಕಾಣಿಸುತ್ತೆ. ಅದನ್ನ ನೋಡಿ ಇಬ್ರಿಗೂ ಗಾಬರಿ ಆಗ್ತಿರುತ್ತೆ. ಯಾರಾದ್ರೆ ಮೊದಲನೇದಾಗಿ ಪ್ಲೇಟಲ್ಲಿರೋ ಎಲ್ಲ ಮಿರ್ಚಿ ತಿಂತಾರೋ ಅವರೇ ವಿಜೇತರು. ನಮ್ಮ ಹುಡುಗಿನ ಅವ್ರಿಗೆ ಕೊಟ್ಟು ಮದುವೆ ಮಾಡ್ತೀನಿ. ಅದಕ್ಕೆ ಅವರಿಬ್ರು ಒಪ್ಕೊಳ್ತಾರೆ. ಕಿರಣ್ ಪ್ರಕಾಶ್ ಇಬ್ರು ಮಿರ್ಚಿನ ನೋಡಿ ಗಾಬರಿ ಆಗ್ತಿರ್ತಾರೆ. ಹಾಗೆ ಅಪ್ಸರನ ನೋಡಿ ಬಿಟ್ಕೊಳಕ್ಕಾಗಲ್ಲ. ಯಾವುದು ಹೇಗಿದ್ರು ನಾನೇ ಮೊದಲು ಮಿರ್ಚಿ ತಿಂದು ಅಪ್ಸರನ ಮದುವೆ ಆಗಬೇಕು ಅನ್ಕೊಳ್ತಾರೆ. 3, 2, 1 ಸ್ಟಾರ್ಟ್ ಅಂತ ಆನಂದರಾವ್ ಅಂದಾಗ
ಕಿರಣ್ ಪ್ರಕಾಶ್ ಇಬ್ರು ಮಿರ್ಚಿ ಚಾಲೆಂಜ್ ಶುರು ಮಾಡ್ತಾರೆ. ಇಬ್ರು ಅಪ್ಸರಾನ ನೋಡುತ್ತಾ ಗಬಗಬಾ ನಿಂತಿರ್ತಾರೆ. ಹಾಗೆ ಸ್ವಲ್ಪ ಹೊತ್ತಿನ ನಂತರ ಇಬ್ಬರ ಕಣ್ಣು ಕೆಂಪಾಗುತ್ತೆ, ಕಿವಿಲಿ ಹೊಗೆ ಬರ್ತಿರುತ್ತೆ. ಬೆವರು ತಡ್ಕೊಂಡು ಅದೆಲ್ಲ ಮಿರ್ಚಿನೂ ತಿಂತಿರ್ತಾರೆ. ಆದರೆ ಯಾರಾದರೆ ಮೊದಲು ಹೊರಗಡೆ ಉರಿ ನೋವು ಅಂತಾರೋ ಅವರು ಸ್ಪರ್ಧೆಯಿಂದ ಈಚೆ ಬಿದ್ದ ಹಾಗೆ. ಆದ್ದರಿಂದ ಇಬ್ಬರು ಯೋಚಿಸ್ತಾ ಅದೆಲ್ಲ ತಡ್ಕೊಂಡು ಮಿರ್ಚಿನ ತಿಂತಾ ಇರ್ತಾರೆ. ಇನ್ನೊಂದು 10 ನಿಮಿಷ ಆಗುತ್ತೆ. ಇಬ್ಬರು ತಿನ್ನೋಕ್ಕಾಗಲ್ಲ. ಉರಿ ಉರಿ ಅಂತ ಇಬ್ಬರು ಅಲ್ಲೇ ನೀರಿಗೋಸ್ಕರ ಹುಡುಕ್ತಿರ್ತಾರೆ. ಉರಿ ಉರಿ, ಹೊಟ್ಟೆಲಿ ಉರಿ, ಕಾಲಲ್ಲಿ ಉರಿ, ಮೂಗಲ್ಲಿ ಉರಿ, ನೀರು ಕುಡಿ ದಯವಿಟ್ಟು ಅಂತ ಉರಿಯಿಂದ ಎಗರ್ತಾ ಇರ್ತಾರೆ. ಇನ್ನು ಪ್ರಕಾಶ್ ಅಲ್ಲೇ ಕೆಳಗೆ ಬಿದ್ದು ಉರುಳ್ತಾ ಇರ್ತಾನೆ. ನಿಮಗೆ ಪುಣ್ಯ ಇರುತ್ತೆ, ನೀರು ಕೊಡಿ, ನಿಮ್ಮ ಹುಡುಗಿ ಬೇಡ, ಏನೂ ಬೇಡ, ನನ್ನ ಪ್ರಾಣ ಇದ್ದರೆ ನಿಮ್ಮ ಹುಡುಗಿ ಹತ್ರಕ್ಕೆ ಬರಲ್ಲ, ಅಸಲಿಗೆ ನಿಮ್ಮ ಹುಡುಗಿ ನೋಡೋದೇ ಇಲ್ಲ, ಹೊಟ್ಟೆಯಲ್ಲಿ ಉರಿ, ಕೈಯಲ್ಲಿ ಉರಿ ಅಂತ ಕೆಳಗೆ ಬಿದ್ದು ಉರುಳ್ತಿರ್ತಾನೆ. ಇದೆಲ್ಲ ನೋಡುತ್ತಾ ಅಲ್ಲಿರೋರೆಲ್ಲ ಹಾಗೆ ಹೊರಟೋಗ್ತಾರೆ. ಮಿರ್ಚಿ ಉರಿಯಿಂದ ಇದ್ದ ಕಿರಣ್ ಪ್ರಕಾಶ್ ಇಬ್ರು ಕಷ್ಟಪಡ್ತಿರ್ತಾರೆ. ಆಗ ಅಪ್ಸರಾ ಕಾರ್ತಿಕ್ನ ಕರ್ಕೊಂಡು ಬಂದು ತಂದೆ ಆನಂದರಾವ್ ಹತ್ರಕ್ಕೆ ಬರ್ತಾಳೆ. ಅಪ್ಪ, ಈ ಹುಡುಗ ಹೆಸರು ಕಾರ್ತಿಕ್, ನಾನು ಕಾರ್ತಿಕ್ ಇಬ್ರು ಪ್ರೀತಿಸಿದ್ವಿ ಅಪ್ಪ. ನೀವು ಹೇಗೋ ಮದುವೆ ಮಾಡಿಸಲ್ವಲ್ಲ, ಅದಕ್ಕೆ ನಾವಿಬ್ರು ಓಡೋಗಿ ಮದುವೆ ಮಾಡ್ಕೊಳ್ತೀವಿ ಅಂತ ಹೇಳಿ ಅಪ್ಸರಾ ಕಾರ್ತಿಕ್ ಇಬ್ರು ಹೊರಟೋಗ್ತಾರೆ. ಅದನ್ನು ನೋಡಿ ಕಣ್ಣು ತಿರುಗಿ ಬಿದ್ದೋಗ್ತಾರೆ ಆನಂದರಾವ್, ಸುಕನ್ಯಾ. ಇನ್ನು ಅವರಿಬ್ರನ್ನು ನೋಡಿ ಕಿರಣ್ ಪ್ರಕಾಶ್ ಇಬ್ರು ಪಕ್ಕ ಪಕ್ಕ ನಗ್ತಿರ್ತಾರೆ.